ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಶ್ತಾ ಕೆನ್ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ಜನ ಕಮೆಂಟ್ ಹಾಕಿದ್ದೀರಾ. ನಾನು ಮಾರ್ನಿಂಗ್ ಒಂದು ವೀಡಿಯೋ ಪೋಸ್ಟ್ ಮಾಡಿದೆ. ಸೊ ಅದರಲ್ಲಿ ತುಂಬ ಮೇಯ್ನಾಗಿ ಕ್ವಶನ್ಸ್ ಕೇಳ್ತಾರೆ. ಅಂದರೆ ನೀವು ಯಾವುದಂದರೆ ಪೆನಾಲ್ಟಿ ಫೀಸ್ ಎಲ್ಲಿ ಪೇ ಮಾಡಬೇಕು, ಮತ್ತು ಇನ್ನೂ ಚಾಯ್ಸಸ್ ಬಗ್ಗೆ ಕೇಳ್ತಾ ಇದ್ದೀರಾ, ಎಷ್ಟು ಚಾಯ್ಸ್ ಇದೆ, ಯಾವ ಥರ ಏನು ಅಂತ. ಸೊ ಈ ವಿಡಿಯೋದಲ್ಲಿ ಚಾಯ್ಸಸ್ ಬಗ್ಗೆ ಮಾತಾಡೋಣ. ಸೊ ಅದು ಬೇರೆ ಡೌಟ್ನಲ್ಲಿ ಇನ್ನೊಂದು ವೀಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಇವಾಗ ಬಂದು ಪೆನಾಲ್ಟಿ ಫೀಸ್ದು ಮತ್ತು ಚಾಯ್ಸಸ್ ಬಗ್ಗೆ ನಾನು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇರೋದು ನಿಮಗೆ 2 ಚಾಯ್ಸಸ್ ಅಷ್ಟೇ. ಆ್ಯಂಡ್ ಚಾಯ್ಸ್ ಎಂಟ್ರಿದು ಆಲ್ರೆಡಿ ಲಿಂಕ್ ಕೂಡ ಬಿಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಮಾಡ್ಕೊಳ್ಳಿ. ನಾಳೆ ಬೇರೆ ಗೌರ್ಮೆಂಟ್ ಹಾಲಿಡೇ ಇದೆ. ಫೀಸ್ ಪೇ ಮಾಡಬೇಕು ನೀವು. ಅದಾದಮೇಲೆ ಅಡ್ಮಿಷನ್ ಆಗಬೇಕು, ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು. ಸೊ ನಾಳೆ ಅಷ್ಟರಲ್ಲಿ ಚಾಯ್ಸ್ ಎಂಟ್ರಿ ಮಾಡಿ ಥರ್ಸ್ಡೇ ಮಾರ್ನಿಂಗ್ಗೆ ನೀವು ಫೀಸ್ ಪೇ ಮಾಡಿ ಕಾಲೇಜ್ಗೆ ಅಡ್ಮಿಷನ್ ಆಗಿ ಟ್ರೈ ಮಾಡಿ. ಬಿಕಾಸ್ ಫ್ರೈಡೇನೇ ಲಾಸ್ಟ್ ಡೇಟ್ ಇರೋದು. ಸೊ ಗೈಸ್, ಇರೋದೇ ನಿಮಗೆ 2 ಚಾಯ್ಸಸ್, ಒಂದು ಚಾಯ್ಸ್ 1, ಒಂದು ಚಾಯ್ಸ್ 4. ಇದೊಂದು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಆ್ಯಂಡ್ ಸ್ಟಿಲ್ ಇವಾಗಲೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಚಾಯ್ಸ್ 1 ಅಂದರೆ ಫೀಸ್ ಪೇ ಮಾಡಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗೋದು. ಚಾಯ್ಸ್ 4 ಅಂದರೆ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗೋದು. ಸೊ ಮೊದಲು ಕೆ ಅವರು ಏನಂತ ಹೇಳಿದ್ರು ಅಂದರೆ, ಚಾಯ್ಸ್ 4 ತೊಗೊಂಡು ನೀವು ಬೇಕಾದರೆ ರೌಂಡ್ 3ಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿದರು. ಸೊ ನಾನು ಅದನ್ನ ನಿಮ್ಗೆ ಹೇಳಿದೆ. ಎಷ್ಟೊಂದು ಜನ ಕೇಳ್ತಿದ್ರಿ, ಅಕ್ಕ ನಿಜವಾಗ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದೇನೋ ಅಂತ. ನಾನು ಎಷ್ಟೊಂದು ಜನಕ್ಕೆ ಎಸ್ ಅಂತ ಹೇಳಿದೆ, ಬಿಕಾಸ್ ಕೆ ಅವರು ಹಂಗೆ ಅಂದಿದ್ರು. ಬಟ್ ಇವಾಗ ಏನಂತ ಆಗಿದೆ ಅಂದರೆ, ನೀವು ಚಾಯ್ಸ್ 4 ತೊಗೊಂಡ್ರೆ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಮತ್ತು ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಅಂತ ಇದ್ದರೆ, ನಾನು ಇನ್ನೊಂದು ಬಿಟ್ಟಿದ್ದಾರೆ. ಇವಾಗ ಪೆನಾಲ್ಟಿ ಅಂದ್ಬಿಟ್ಟು 5000 ಪೇ ಮಾಡಿ ನೀವು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು. ಸೊ ನಿಮಗೆ 2 ಥರ ರೌಂಡ್ 3ಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಒಂದು ಯಾವ ಥರ ಅಂದರೆ, ಚಾಯ್ಸ್ 1 ತೊಗೊಂಡು ನೀವು ಬೇಕಾದರೆ ಪಾರ್ಟಿಸಿಪೇಟ್ ಮಾಡ್ಬೋದು ರೌಂಡ್ 3ಲಿ. ಅದೇ ಹೆಂಗೆ ಅಂದರೆ, ಚಾಯ್ಸ್ 1 ತೊಗೊಂಡ್ರೆ ಅಂದರೆ ನಿಮ್ಗೆ ಯಾವುದು ರೌಂಡ್ 3ಯಲ್ಲಿ ಕಾಲೇಜ್ ಅಲೌಟ್ ಆಗಿಲ್ಲ ಅಂದರೆ ಈ ಕಾಲೇಜ್ ಬ್ಯಾಕಪ್ ಆಗಿರುತ್ತೆ. ರೌಂಡ್ 2ಅಲ್ಲಿ ಯಾವ ಕಾಲೇಜ್ ಅಲೌಟ್ ಆಗಿದೆ ಅದು ಬ್ಯಾಕಪ್ ಆಗಿ ಉಳ್ಕೊಳ್ಳುತ್ತೆ. ಸೊ ಅದೊಂದು ಅಡ್ವಾಂಟೇಜು. ಇನ್ನೊಬ್ರು ಏನಂತ ಕೇಳ್ತಾ ಇರೋದು ಅಂದರೆ, ಅಕ್ಕ ನನಗೆ ಸಿಕ್ಕಿರೋ ಕಾಲೇಜ್ ಇಷ್ಟನೇ ಇಲ್ಲ, ಏನು ಮಾಡೋದು, ಅಲೌಟ್ ಆಗಿದೆ, ನೆಕ್ಸ್ಟ್ ರೌಂಡಲ್ಲೂ ಅದೇ ಕಾಲೇಜ್ ಅಲೌಟ್ ಆದರೆ ಏನು ಮಾಡೋದು, ನನಗೆ ಅದಕ್ಕೇ ಈ ಕಾಲೇಜ್ ಡಿಲೀಟ್ ಮಾಡಬೇಕು, ಯಾವ ಥರ ಡಿಲೀಟ್ ಮಾಡೋದು ಅಂತ ಕೇಳ್ತಾ ಇದ್ದೀರಾ. ಕಾಲೇಜ್ನ ಡಿಲೀಟ್ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡಬೇಕು ಅಂದರೆ, ಕೆ ಇ ಅವರು ಒಂದು ಹೇಳಿದ್ದಾರೆ, 5000 ಪೆನಾಲ್ಟಿ ಫೀಸ್ ಕಟ್ಟಬೇಕು. ಎಷ್ಟೋ ಜನ ಇಲ್ಲಿ ಕೇಳ್ತಾ ಇರೋದು ಪೆನಾಲ್ಟಿ ಫೀಸ್ ಕಟ್ಟೋಕ್ಕೆ ಲಿಂಕ್ ಬಿಡ್ತಾರಾ ಅಥವಾ ಆನ್ಲೈನ್ ಪೇಮೆಂಟ್ ಅಂತ. ಇಲ್ಲ ಗೈಸ್, ಆನ್ಲೈನ್ ಪೇಮೆಂಟ್ ಅಲ್ಲ. ಬೆಂಗಳೂರಲ್ಲಿ ಕೆ ಇ ಆಫೀಸ್ ಇದೆ, ಅಲ್ಲೋಗಿ ನೀವು ಪೆನಾಲ್ಟಿ ಫೀಸ್ ಕಟ್ಟಬೇಕು. ಈಗ ಸಿಕ್ಕಿರೋ ಕಾಲೇಜಿಗೆ ನೀವು ಪೆನಾಲ್ಟಿ ಕಟ್ಟಿ ಆ ಕಾಲೇಜ್ನ ಡಿಲೀಟ್ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ರೌಂಡಿಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಅವಾಗ ನೆಕ್ಸ್ಟ್ ಇನ್ನೂ 750 ಕಟ್ಟಬೇಕು. ನೆಕ್ಸ್ಟ್ ನೀವು ಲಾಗಿನ್ ಆಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಪ್ಲಸ್ 750 ಕಟ್ಟಬೇಕು. ಸೊ ಟೋಟಲ್ ಆಗಿ 5750 ಆಗುತ್ತೆ. ಸೊ ಯಾರ್ಯಾರಿಗೆ ಈಗ ಸಿಕ್ಕಿರೋ ಕಾಲೇಜ್ ನನಗೆ ಬೇಡವೇ ಬೇಡ ಅಂತ ಇರೋರಿಗೆ ನೀವು ಹೋಗಿ ಕೆ ಇ ಆಫೀಸ್ಗೆ ಹೋಗಿ 5000 ಪೆನಾಲ್ಟಿ ಫೀಸ್ ಕಟ್ಟಿದ್ರೆ ಸೊ ನೆಕ್ಸ್ಟ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸೊ ಹಿಂಗೊಂಥರ ಇದೆ. ನೆಕ್ಸ್ಟ್ ಇನ್ನೊಂದು ಥರ ಯಾವುದಂದರೆ ಚಾಯ್ಸ್ 1. ಯಾವ ಥರ ಅಂದರೆ, ನಾರ್ಮಲ್ ಹೋಗಿ ಅಡ್ಮಿಷನ್ ಆಗ್ತೀರಾ, ಫೀಸ್ ಎಲ್ಲ ಕಟ್ಟಿ, ಅದಾದಮೇಲೆ ನೆಕ್ಸ್ಟ್ ರೌಂಡಲ್ಲಿ ಲಿಂಕ್ ಬಿಡ್ತಾರೆ, ಲಾಗಿನ್ ಆಗಿ ನೀವು ಬೇಕಾದ್ರೆ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಹೌದು, ಬೆಟರ್ ಅಂತ ನೀವು ಚಿಂತೆ ಮಾಡಿ. ಬಿಕಾಸ್ ನಿಮ್ಮ 4 ಇಯರ್ಸ್ ಇಂಜಿನಿಯರಿಂಗ್ ಲೈಫ್ ಅದು ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದರೆ ನಿಮ್ಗೆ ಕರೆಕ್ಟಾಗಿರೋ ಕಾಲೇಜೇ ಸಿಕ್ಕಿರುತ್ತೆ ರೌಂಡ್ 2ಅಲ್ಲಿ. ಬಟ್ ರೌಂಡ್ 3ಯಲ್ಲಿ ಇನ್ನೂ ಚೆನ್ನಾಗಿರೋ ಕಾಲೇಜ್ ಸಿಗ್ಬೋದು. ಅವಾಗ ಚಾಯ್ಸ್ 1 ತೊಗೋಬೋದಲ್ವಾ. ಸೊ ಇವಾಗ ಏನಂದರೆ, 5000 ಯಾರ್ಯಾರು ಕಟ್ತಾರೆ ಅಂದರೆ, ಯಾರಿಗೋ ಒಂದು ಕಾಲೇಜ್ ಅದು ಇಷ್ಟನೇ ಇಲ್ಲ, ಬಟ್ ಹಂಗಾದ್ರೂ ಆಪ್ಷನ್ ಎಂಟ್ರಿಗೆ ಹಾಕಿರ್ತಾರೆ, ಅದನ್ನ ಡಿಲೀಟ್ ಮಾಡಿರಲ್ಲ, ಅಥವಾ ಮನೆಗೆ ಒಬ್ರಿಗೆ ಹತ್ರ ಇರಲ್ಲ ಅಂಥವರಿಗೆ ಅದು ಕಾಲೇಜ್ ಬೇಡ ಅನಿಸಿರುವಾಗ ಡಿಲೀಟ್ ಮಾಡೋಕ್ಕೆ ಆಪ್ಷನ್ ಇಲ್ಲ. ಇವಾಗ 5000 ಪೆನಾಲ್ಟಿ ಕಟ್ಟಲೇಬೇಕು. ಸೊ ಅದಕ್ಕೆ ನಾನು ಮೊದಲಿಂದನೂ ಹೇಳ್ತಿದ್ದು, ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿ ನಿಮ್ಗೆ ಯಾವುದಾದ್ರು ಕಾಲೇಜ್ ಬೇಡ ಡಿಲೀಟ್ ಮಾಡಿ. ಆ್ಯಂಡ್ ಇವಾಗಲೂ ಬಿಟ್ಟಿದ್ರು, ಸೆಕೆಂಡ್ ರೌಂಡಲ್ಲಿ ಪ್ರಾವಿಷನಲ್ ರಿಸಲ್ಟ್ ಆದಮೇಲೂ ನಿಮಗೆ ಬಿಟ್ಟಿದ್ರು ಎಡಿಟ್ ಮಾಡೋಕ್ಕೆ, ಕಾಲೇಜ್ನ ಆ್ಯಡ್ ಮಾಡಿ ಡಿಲೀಟ್ ಮಾಡೋಕ್ಕೆ, ರೀಅರೇಂಜ್ ಮಾಡೋಕ್ಕೆ. ಸೊ ಅವಾಗಲೂ ಸರಿ ಮಾಡ್ಕೋಬೋದಾಗಿತ್ತು. ಸೊ ಈಗ ಎಷ್ಟೊಂದು ಜನ ಕೇಳ್ತಾ ಇರೋದಂದರೆ, ಅಕ್ಕ ಯಾವ ಥರ ಪೇ ಮಾಡೋದು ಪೆನಾಲ್ಟಿ ಅಂತ. ಸೊ ಹೇಳಿದ್ನಲ್ಲ, ಆನ್ಲೈನ್ ಪೇಮೆಂಟ್ ಇಲ್ಲ, ಡೈರೆಕ್ಟ್ ಹೋಗಿ ಕೆ ಇ ಆಫೀಸ್ಗೆ ಹೋಗಿ ಪೇ ಮಾಡಬೇಕು ಅಂತ. ಸೊ ಇದೊಂದು ತುಂಬ ಜನ ಕೇಳ್ತಿದ್ದೀರಾ ಗೈಸ್. ನಾನು ಅದಕ್ಕೆ ಹೇಳೋದು, ಕರೆಕ್ಟಾಗಿ ಆಪ್ಷನ್ ಎಂಟ್ರಿ ಮಾಡಿದ್ರೆ ಇದೆಲ್ಲ ಪ್ರಾಬ್ಲಮೇ ಇರೋಲ್ಲ. ಎಷ್ಟೊಂದು ಸಲ ಕೆ ಅವರು ನಿಮಗೆ ಆಪ್ಷನ್ ಕೊಡ್ತಾರೆ ಎಡಿಟ್ ಮಾಡೋಕ್ಕೆ, ರೀಅರೇಂಜ್ ಮಾಡೋಕ್ಕೆ, ಮಾಕ್ ಅಲಾಟ್ಮೆಂಟ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಎಷ್ಟು ಟೈಮ್ ಕೊಟ್ಟಿದ್ದಾರೆ. ಬಟ್ ಇನ್ನೂ ನೀವು ಮಿಸ್ಟೇಕ್ ಮಾಡಿದ್ದೀರಾ. ನಾನು ಎಷ್ಟೊಂದು ವೀಡಿಯೋದಲ್ಲಿ ಹೇಳಿದ್ದೀನಿ. ಬಟ್ ಹಂಗಾದ್ರೂ ತುಂಬ ಜನ ಇದೇ ಮಿಸ್ಟೇಕ್ ಮಾಡಿದ್ದೀರಾ. ಸೊ ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ನಿಮ್ಗೆ ಕಾಲೇಜ್ ಡಿಲೀಟ್ ಮಾಡೋಕ್ಕಲ್ಲ, ನೀವು ಹೋಗಿ ಪೆನಾಲ್ಟಿ ಪೇ ಮಾಡಲೇಬೇಕು. ಡೈರೆಕ್ಟ್ ಕೆ ಇ ಆಫೀಸ್ಗೆ ಹೋಗಿ ಪೇ ಮಾಡಬೇಕು. ಸೊ ಇಷ್ಟ ಆಗಿತ್ತು ವಿಡಿಯೋ. ಈ ಡೌಟ್ ತುಂಬ ಜನ ಕೇಳಿದ್ರಲ್ಲ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ನೆಕ್ಸ್ಟ್ ಇನ್ನೇನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಯೂಸ್ಫುಲ್ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್.